ಒತ್ತಾಯಿಸಿ ಪ್ರತಿಭಟನೆ. ಗ್ರಾಮೀಣ ಪ್ರದೇಶದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಸ್ಕಾಂ ಇಲಾಖೆ ನಿರಂತರ ಲೋಡ್ ಶೆಡ್ಡಿಂಗ್ ಮಾಡುತ್ತಿದ್ದು, ಇದರಿಂದ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಜಯಾನಂದ ಮೂರ್ತಿ ಸೆಂಟರ್ನ ನಿವಾಸಿಗಳು ಬೆಸ್ಕಾಂ ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಿನ್ನೆ ಮನವಿ ಸಲ್ಲಿಸಿದ್ದಾರೆ. ನಗರದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಲೋಡ್ ಶೆಡ್ಡಿಂಗ್ ಮಾಡದಂತೆ ಒತ್ತಾಯಿಸಿದ್ದಾರೆ. ಮೂರ್ತಿ ಸೆಂಟರ್ನಲ್ಲಿ ಲೋಡ್ ಶೆಡ್ಡಿಂಗ್ ಆಗೋದ್ರಿಂದ ನಮಗೆ ಬಹಳ ರೈತರಿಗೆ ತೊಂದರೆ ಆಗ್ತಾ ಇದೆ, ದನ ಕರುಗಳಿಗೆ ತೊಂದರೆ ಆಗ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಅದರಲ್ಲೂ ಮೇಯ್ನ್ ಈಗ ಪರೀಕ್ಷೆ ಟೈಮ್ ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಭಾಳ ತೊಂದರೆ ಆಗ್ತಾ ಇದೆ. ಯಾಕಂದರೆ ಈಗ SLC ಎಕ್ಸಾಮ್ ಇನ್ನು 21ರಿಂದ ಸ್ಟಾರ್ಟ್ ಆಗುತ್ತೆ, ಈ PUC ಸ್ಟಾರ್ಟ್ ಆಗಿದೆ. ಹಂಗಾಗಿ ಎಲ್ಲರೂ ಮನೆಗಳೆಲ್ಲ ಹೊಲದಲ್ಲೇ ಭಾಳ ಜನ ಕಟ್ಕೊಂಡಿರೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ. ಈ ಲೋಡ್ ಶೆಡ್ಡಿಂಗನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನಾವು AW ಹತ್ರ ನಾವು ಈಗ ಯಾವ ರೀತಿ ಕರೆಂಟ್ ಕೊಡ್ತಿದ್ದಾರೆ? ಈಗ ಯಾವ ರೀತಿ ಕೊಡ್ತಿದ್ದಾರೆ? ಈಗ ಅದೇ ಸರ್, ಈಗ ಏನಂದರೆ 12 ಗಂಟೆವರೆಗೂ ಕರೆಂಟ್ ತೆಗಿತಾ ಇರೋದ್ರಿಂದ ಭಾಳ ತೊಂದರೆ ಆಗಿದೆ ಸರ್. ರಾತ್ರಿ ಎಲ್ಲ ಕತ್ತಾಗಿದೆ. ಯಾಕಂದರೆ ಭಾಳ ಎಷ್ಟು ಹಾವುಗಳು ಹೊಡೆದಾರೆ ಸರ್ ನಮ್ಮ ರೈತರೆಲ್ಲ. ಅದನ್ನು ನಾವೇನು ಇದು ಮಾಡಿಲ್ಲ, ಹುಳ ಉಪ್ಪಡೆ ಮತ್ತು ಭಾಳ ತೊಂದರೆ ಆಗ್ತಾ ಇದೆ ಸರ್. ದಯಮಾಡಿ ಸಾಹೇಬರು ಅದನ್ನು ಮನಗಂಡು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಸರ್. ಕರೆಂಟ್ ಈಗೇನು ಲೋಡ್ ಶೆಡ್ಡಿಂಗ್ ಇದೆಯೋ ಅದನ್ನು ಮಾಡಲಿ, ಆದರೆ ರಾತ್ರಿ ಮಾತ್ರ ಫುಲ್ಲು ನಮ್ಮ ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆ ಕುಡಿಯೋ ನೀರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಸಾಕು ಸರ್. ನಿಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಸರ್.